ಏನು ಮಾಡೋದು ಇವಾಗ? ಅದೇ ಅನ್ಕೊಂತ ಇದ್ದೀನಿ. ಅವನಿಗೋಸ್ಕರ ಅವನ ಇಷ್ಟದ ಪ್ರಕಾರ ಮನೆ ಕಟ್ಟಿಕೊಟ್ಟೆ. ಅವನ ಇಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗೆ ಬೇಕು ಹಂಗೆಲ್ಲ ಮಾಡಿಕೊಟ್ಟಿದ್ದೆ. ಅದನ್ನ ಅನುಭವಿಸೋತ ಇದು ಅಷ್ಟೊತ್ತಿಗೆ ದೇವ್ರು ಕಿತ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡೋದೀಗ? ಏನು ಮಾಡಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಅವರ ಅಮ್ಮ 20 ವರ್ಷ ಆದರೂ ತುತ್ತು ಅನ್ನ ತಿಂದು ಸಾಕಿಸ್ತಾ ಇದ್ಲು ಅವಳಿಗೆ. ಇವಾಗೂ ಅವಳಿಗೆ ಊಟ ಮಾಡಿ ತಿನ್ನಿಸ್ತಾ ಇದ್ಲು ಅವಳು. ಅಷ್ಟು ಮುದ್ದು ಮಾಡಿ ಸಾಕಿದ್ದು. ಅಮಿತ್ ಶಾ ಅವರು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಅಲ್ಲಿ ಸ್ಪಾಟಿಗೆ. ಕೇಂದ್ರ ಸಚಿವರು ಗೃಹ ಸಚಿವರು ಬರ್ತಾ ಇದ್ದಾರೆ. ಆದಂತ ಲೋಪಗಳ ಬಗ್ಗೆ ವೀಕ್ಷಣೆ ಮಾಡ್ತಾರೆ ಅಂತ ಮಾಹಿತಿ ಇದೆ. ಇನ್ನೊಂದು ಕಮಿಷನರ್ ಸೇರಿದಂತೆ ಎಲ್ಲ DCP ಕಮಿಷನರ್ ಎಲ್ಲರೂ ಸಸ್ಪೆಂಡ್ ಸರ್ಕಾರ ಮಾಡಿದೆ. ನೋಡಿ, ಇದನ್ನ ದಯವಿಟ್ಟು ಹೇಳ್ತೀನಿ, ಅವ್ರದ್ದು ತಪ್ಪೋ ಇಲ್ಲ. We at East Point Group of Institutions offer a wide range of courses that provide limitless opportunities, building skills over 2 decades. ಅವ್ರ ಕರ್ತವ್ಯ ಮಾಡಿದ್ದಾರೆ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ದಲೆ ಪೊಲೀಸರು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ್ದು ನ್ಯಾಯ ಇದೆ? ಅವ್ರಗಳ ತಪ್ಪೇನಿದೆ? ಇವ್ರುಗಳು ಮಾಡಿರೋ ತಪ್ಪನ್ನ ಅವ್ರ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ. ನನ್ನ ಮಗನ್ನ ಪೊಲೀಸ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಆಂಬುಲೆನ್ಸ್ ವ್ಯವಸ್ಥೆ ಇವ್ರು ಮಾಡಿಲ್ಲ. ಅವ್ರನ್ನ ದೂರದ್ರಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಇದನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ ಸರ್ಕಾರ ಇವ್ರದನ್ನ ಮುಚ್ಚಾಕೋದಕ್ಕೋಸ್ಕರ ಒಬ್ಬ ಆಫೀಸರ್ಸ್ಗಳನ್ನ ಅವ್ರನ್ನ ಸಸ್ಪೆಂಡ್ ಮಾಡೋದು ಎಷ್ಟು ನ್ಯಾಯ? ಅವ್ರ ಕೆಲಸನ ಲಾಸ್ಟ್ ಎಂಡಲ್ಲೂ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿರೋದು ಅಂದರೆ ಅದು ಪೊಲೀಸು ಜೀಪಲ್ಲಿ ಇವ್ರು ಮಾಡಿದರೆ ಆಗ್ತಾಯಿತ್ತು. ನನ್ನ ಮಗ ಉಳಿತಿದ್ದ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇದ್ದರೆ ನನ್ನ ಮಗ ಉಳಿತಿದ್ದ. ಅದು ಮಾಡದೇ ಇರೋ ತಪ್ಪನ್ನ ಇವ್ರು ಮಾಡದೇ ಇರೋ ತಪ್ಪನ್ನ ಅವ್ರ ಮೇಲೆ ಹಾಕ್ಬಿಟ್ಟು ಇವರಿದ್ದಾರೆ. ಇವ್ರಿಗೆ ನೈತಿಕತೆ ಇದ್ದರೆ ಇವ್ರುಗಳ ಮನೆಗೆ ಹೋಗ್ಬೇಕಲ್ವ? ಇವ್ರ ನೈತಿಕತೆ ಇದೆ. ಇವ್ರ ತಪ್ಪನ್ನ ಅವ್ರ ಮೇಲೆ ಹಾಕೋದು ಎಷ್ಟು ಸರಿ ಹೇಳಿ? ಇದು ಸರ್ಕಾರದ ಸಚಿವರು ಅನ್ನೋಕ್ಕಿಂತ ನಾನು ಯಾವುದೇ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ, ಸರ್ಕಾರ ಮಾತಾಡ್ತಾ ಇಲ್ಲ. ಇದು ಖುದ್ದು ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ನಮ್ಮ DK ಸಾಹೇಬ್ರನ್ನ ನೋಡಬೇಕು. ಇದನ್ನು ಅವ್ರ ಮಕ್ಕಳು ಮೊಮ್ಮಕ್ಕಳು ಫೋಟೋ ತೆಗ್ಸೋದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ದರು. ನನ್ನ ಮಕ್ಕಳು ಎಲ್ಲ ಸತ್ತಿದ್ರು, 11 ಮಕ್ಕಳು ಸತ್ತಿದ್ರು. ಅವ್ರ ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದರು. ಇಂಥ ಸರ್ಕಾರ ನಮಗೆ ಬೇಕಾ? ಇಂಥ ಜನಪ್ರತಿನಿಧಿಗಳು ನಮಗೆ ಬೇಕಾ? ಅವ್ರ ತಪ್ಪನ್ನು ಮುಚ್ಚಿಡೋದಕ್ಕೋಸ್ಕರ ಪೊಲೀಸರನ್ನ ಸಸ್ಪೆಂಡ್ ಮಾಡೋದು, ಪೊಲೀಸರನ್ನ ಅಮಾನತು ಮಾಡೋದು ಎಷ್ಟು ಸರಿ? ಅವ್ರು ಏನು ತಪ್ಪು ಮಾಡಿದ್ರು? ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. ಲಾಸ್ಟಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ದೇ ಅವ್ರ ಜೀಪಲ್ಲಿ ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದಾರಲ್ವ? ಅವ್ರಿಗೆ ಶಿಕ್ಷೆ ಅಲ್ಲ, ಇವ್ರ ಯೋಗ್ಯತೆ ಆ ಜಾಗದಲ್ಲಿ ಇರೋದಕ್ಕೆ ಇವ್ರ ಯೋಗ್ಯತೆ ಇಲ್ವಲ್ವಾ? ನಾನು ಪಕ್ಷ ಪರ ಕಟ್ಟಿ ಮಾತಾಡ್ತಿಲ್ಲ. ಇವ್ರು ಮಾಡಿರೋ ತಪ್ಪಿಗೆ ಬೇರೆಯವರಿಗೆ ಹೇಳೋದು ಸರಿ ಇಲ್ಲ, ಬೇರೆಯವರಿಗೆ ಮಾಡ್ತಾ ಇರೋದು ಸರಿ ಇಲ್ಲ. ಅವರು ಸಸ್ಪೆಂಡನ್ನು ವಾಪಸ್ ಮಾಡ್ಕೊಂಡು ಅವ್ರಿಗೆ ಇದು ಮಾಡಲಿ, ಇವರು ರಾಜೀನಾಮೆ ಕೊಟ್ಕೊಂಡು ಮನೆಗೆ ಹೋಗಲಿ. ಇನ್ನೊಬ್ಬರ ಮೇಲೆ ಹಾಕಬೇಡಿ. ನನ್ನ ಮಗ ಅದೇ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದರೆ 1 ಅವರ್ ಬೀದಿನಲ್ಲಿ ಏನೂ ಇಲ್ದಲೆ ಒದ್ದಾಡಿ ಸತ್ತಿದಾರಲ್ಲ. ಒಂದು ಆಂಬುಲೆನ್ಸ್ ಮಾಡೋ ವ್ಯವಸ್ಥೆ ಇವ್ರಿಗೆ ಇರಲಿಲ್ವ? ಲಾಸ್ಟಲ್ಲಿ ಅವನ ಫ್ರೆಂಡು ಯಾರನ್ನ ರಿಕ್ವೆಸ್ಟ್ ಮಾಡ್ಕೊಂಡಂತೆ, ಅಂಕಲ್ ಇದನ್ನೊಂಚೂರು ಏನಾರ ಮಾಡಿ ಅಂತ ಆಮೇಲೆ ಎತ್ಕೊಂಡು ಹೋಗಿದ್ದಾರೆ. ಅದೇ ಒಂದು ಆಂಬುಲೆನ್ಸ್ ಇದ್ದು, ಅದೇ ಒಂದು ಆಕ್ಸಿಜನ್ ಇದ್ದಿದ್ರೆ ಈ ಥರ ಆಗ್ತಾಯಿತ್ತಾ? ಬದುಕುಳಿತಿತ್ತಲ್ವ? ಇವರು ಅದಾಗಿ ಅಷ್ಟು ಜನ ಸತ್ತಾದ್ಮೇಲೂ ಸ್ಟೇಡಿಯಂ ಒಳಗಡೆ ಹೋಗಿ ಫೋಟೋ ತೆಗೆಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದಾರಲ್ಲ. ಇವ್ರ ಮಕ್ಕಳು ಇದೇ ನನ್ನ ಜಾಗದಲ್ಲಿ ಕೂತಿದ್ರೆ, ನನ್ನಂಥ ಅಪ್ಪ ಅಮ್ಮನ ಜಾಗದಲ್ಲಿ ಕೂತಿದ್ರೆ ಅದೇ ಥರ ಫೋಟೋ ತೆಗೆಸ್ಕೊಂಡು ಮಾಡ್ತಿದ್ರ? ನೀವೇ ಹೇಳಿ, ಈ ಮಾಧ್ಯಮದವರೇ ಹೇಳಿ ಅವರಿಗೆ, ನಿಮ್ಮ ಮಕ್ಕಳು ಈ ಥರ ಆಗಿದ್ರೆ ಇದೇ ಥರ ಫೋಟೋ ತೆಗೆಸ್ಕೊಂಡು ಕಪ್ ಹಿಡ್ಕೊಂಡು ಎಂಜಾಯ್ ಮಾಡ್ತಿದ್ರ ಅಂತ ಕೇಳಿ. ನಾವು ಎಷ್ಟು ಕಷ್ಟಪಟ್ಟು ಸಾಕಿದ್ದು, ಅವನಿಗೆ ಎಷ್ಟೆಲ್ಲ ಇದು ಮಾಡ್ಕೊಂಡು ಸಾಕಿದ್ದು. ನಾನು ನನ್ನ ಒಬ್ಬನ ಮಗನ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನಂಥ 11
ತಂದೆ ತಾಯಿಗಳು ಅಲ್ಲಿ ಆಡ್ತಾ ಇದ್ದಿದ್ದು ನಾನು ನೋಡಿದ್ದೀನಿ. ಹಾಸ್ಪಿಟ್ಲಲ್ಲಿರ್ಬೋದು, ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿರ್ಬೋದು, ಅವ್ರವ್ರ ರೋದನೆ ನಾನು ನೋಡಿದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಸಚಿವರುಗಳಲ್ವ, ನಮ್ಮ ಸರ್ಕಾರ ಅಲ್ವಾ. ನಾವು ಓಟ್ ಹಾಕಿ ಗೆಲ್ಸ್ಕೊಟ್ಟಿದ್ದು ಇವರಿಗೆ ಬಿಟ್ಟು ಭಾಗ್ಯ ಕೊಡಲಿ ಅಂತ ಕಳಿಸ್ಕೊಡ್ಲಿಲ್ಲ, ಒಂದು ಜನಗಳಿಗೆ ಸೌಕರ್ಯ ಕೊಡಲಿ ಅಂತ ಕಳಿಸ್ಕೊಟ್ಟಿದ್ದು.